కాదు వేరే దానికి విష్ణు ಹಿಂಗೆ ಇನ್ನಾರು ಕೊಡ್ಲಿ ಅಭಿವೃದ್ಧಿ ತಿಂಡಿ ತಗೊಂಡು ನಡೀರಪ್ಪ ಎಲ್ಲಾನು ತಿಂಡಿ ತಗೊಂಡು ಹೋಗ್ರಿ ಹಂಗೆ ಹೋಗ್ಬೇಡ್ರಿ ನಾವು ಬರಬೇಕು ಹೋಟೆಲ್ ಟೋಪಿ ಹಾಕಿದ್ದೀವಿ ಅಧ್ಯಕ್ಷರಿಗೆ ಮತ್ತು ನಮ್ಮ CM ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ. ಯಾಕಂದರೆ ನಮ್ಮ ರಕ್ಷಾರಾಮಯ್ಯ ಅವ್ರಿಗೆ ಟಿಕೆಟ್ ಕೊಟ್ಟಿರೋದಕ್ಕೆ ಮತ್ತು ಇವಾಗ ಅವ್ರಿಗೆ ಟಿಕೆಟ್ ಆಗಿದೆ. ಅವರು ಉದ್ಯೋಗ ಮೇಳ ಇಂಥ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಅವರು ಮುಂದೇನೂ ಗೆದ್ದುಬಿಟ್ಟು ಜನಗಳಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಆಶ್ವಾಸನೆ ಇಟ್ಕೊಂಡು ನಾವು ಅವ್ರಿಗೆ ಟಿಕೆಟ್ ಕೊಟ್ಟಿರೋದಕ್ಕೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮಂಡಿಕಲ್ಲಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರ ಸಮ್ಮುಖದಲ್ಲಿ ಒಳ್ಳೆಯ ಅದ್ದೂರಿ ಪೂಜೆ ಇಟ್ಕೊಂಡು ವಿಜೃಂಭಣೆ ನಡೆಸ್ತಾ ಇದ್ದೀವಿ. ಮತ್ತು ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಬಡ ಕುಟುಂಬಕ್ಕೆ ಘೋಷಣೆ ಮಾಡಿರೋ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅದು ಒಳ್ಳೆ ಬಡ ಕುಟುಂಬಕ್ಕೆ ಒಂದು ಅನುಕೂಲ ಆಗುತ್ತೆ. ಮತ್ತು ನಮ್ಮ ರೈತರದು ಸಾಲ ಮನ್ನಾ ಮಾಡ್ತೀವಿ ಅದೊಂದು ಘೋಷಣೆ. ಟೋಟಲ್ 15 ಘೋಷಣೆಗಳು ಮಾಡಿದ್ದಾರೆ. ನಮ್ಮ ಬಡವರಿಗೆ ಮೈನು 1 ಲಕ್ಷ 1 ವರ್ಷಕ್ಕೆ ಇದು ಒಳ್ಳೆಯ ಅವಕಾಶ. ಈ ಅವಕಾಶ ನಮ್ಮ ಬಡವರು ಎಲ್ಲ ಮತ ಕೊಟ್ಟವರು ಗೆಲ್ಲಿಸಿದ್ರೆ ಮುಂದಿನ ದಿನಗಳಲ್ಲಿ 1 ಲಕ್ಷ ರೂಪಾಯಿ ಬರುತ್ತೆ ಒಂದು ಕುಟುಂಬಕ್ಕೆ ಅಂತ ನಾನು ಈ ಟೈಮಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ ಸರ್. ಅಂದರೆ ಯಾವ ಥರ ಒಂದು ಮತವನ್ನು ಇದಾಗ್ತೀರಾ ಸರ್? ಯಾವ ಥರ ಒಂದು ಜಯಬೇರಿ ಬಾರಿಸ್ತೀರಾ ರಕ್ಷಾರಾಮಯ್ಯ ಅವರಿಗೆ? ಸರ್, ಯಾವುದೇ ಕಾರಣಕ್ಕೂ ಇಲ್ಲಿ ಕಾಂಗ್ರೆಸ್ ಬೆಲ್ಟ್ ಚಿಕ್ಕಬಳ್ಳಾಪುರ, ಈ ಕಾಂಗ್ರೆಸ್ ಬೆಲ್ಟಲ್ಲಿ 100ಕ್ಕೆ 100% ಗೆಲ್ಲೋದು ಕಾಂಗ್ರೆಸ್ ರಕ್ಷಾರಾಮಯ್ಯ ಅವರು ಅತ್ಯಧಿಕ 1 ಲಕ್ಷ ಮತಗಳ ಅಂತರದಿಂದ ಜಯಬೇರಿ ಬಾರಿಸೋದು ಸಂಶಯವಿಲ್ಲ. ಗೆದ್ದೇ ಗೆಲ್ತಾರೆ. ಅವರು ಒಳ್ಳೆ ಜನ ಇದ್ದಾರೆ. ಅವರಿಗೆ ಅವರು ಮಾಡಿರುವ ಕಾರ್ಯಕ್ರಮಗಳು ಮಕ್ಕಳಿಗೆ ಸುಮಾರು ವರ್ಷಗಳಿಂದ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಮನೆಯೂ ಅವರು ಫಲಾನುಭವ ತಗೊಂಡಿದ್ದಾರೆ. ಅದಕ್ಕೆ ಅವ್ರು ಋಣ ತೀರಿಸಬೇಕು ಅಂತ ಅವ್ರು ಗೆಲ್ಲಿಸಲೇಬೇಕು ಅಂತ ಈ ಟೈಮಲ್ಲಿ ಎಲ್ಲ ಪಣ ತೊಟ್ಟಿದ್ದಾರೆ ಸರ್.